ಇಷ್ಟೊಂದು ಜನ ಇದ್ದಾರಲ್ಲಪ್ಪ. ನಾನು ಆ್ಯಕ್ಚುಲಿ ಕೇಳಿದೆ ಅವ್ರನ್ನ, ಸರ್ ಬರ್ತಾರಾ ಅಂತ ಕೇಳಿದೆ. ಬಂದು ನೋಡಿ ಸರ್ ಅಂದರು. ಈಗ ಅರ್ಥ ಆಗ್ತದೆ ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋದು ಅಂತ. ಈಗಲೇ ಇಷ್ಟು ಜನ ಸೇರಿರ, ಬಹುಶಃ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಜನ ಸೇರ್ತೀರೇನೋ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ನಾವು ನಮ್ಮ ಜಾಗಕ್ಕೆ ಹೋಗ್ಬೋಣ. ಯಾರನ್ನ ತುಳು ಬರುತ್ತಾ ಅಂತ ಕೇಳಿದ್ರೆ ನಾನು ಹೇಳೋದೊಂದೇ, ಒಂತು ಅಂತ ಬರ್ಕೊಂಡು ಅಷ್ಟೇ. ಅದಾದ್ಮೇಲೆ ಏನಾದ್ರು ಮಾತಾಡ್ಸಿದ್ರೆ ನಂಗೆ ಅದು ಬರಲ್ಲ, ಅಷ್ಟೇ ಬರೋದು. ಬಟ್ ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ತಿರ್ಗಾ ಇನ್ನೊಂದ್ಸಲ ಏನಾದ್ರು ಕತಾರಕ್ಕೆ ಬಂದು ಇದೇ ಬಿಲ್ಲವ ಕಾರ್ಯಕ್ರಮ ಮುಗಿಯೋವರೆಗೂ ಇದೇ ಜೋಶ್ ಇರುತ್ತಾ, ಇನ್ನೂ ಜಾಸ್ತಿ ಬರ್ಲಿ. ನಾನು 1, 2, 3 ಅಂತೀನಿ, ಜೋರಾಗಿ ಬಿಲ್ಲವ ಕತಾರ್ ಅನ್ಬೇಕು. ಓಕೆನಾ? ರೆಡಿ ರೆಡಿ ಅಂದ್ರೆ ಏನು ಅಂತ ಇಲ್ಲ. ಒಂಜಿನ ಸಾರಿ ಬನ್ರಿ, ನೀವೇ ಹೇಳ್ರಿ ಅಂತ ನಾನು ಹೇಳೋದು ಅದೇನೇನೋ ಕೇಳೋದು. ಒಜ್ಜಿ ಒಜ್ಜಿ ರೆಡ್ ಮೋಜಿ. ಓ ಅಲ್ಲ, ನಾನು ಹೇಳಿದ್ ಬಿಲ್ಲವ ಕತಾರನ್ನ ಕೇಳಿದ್ರು. ಎಲ್ಲರೂ ಬಿಲ್ಲವ ಕತಾರ್ ಅನ್ಬೇಕು. ಒಜ್ಜಿ ರೆಡ್ ಮೋಜಿ. ಅಷ್ಟು ಯಾರ ಮಗು ಹಂಗೆ ಮಾಡ್ರೆ ಲವ್ ಮಾಡಿದ್ದೀರ ತಾನೆ? ಅಲ್ಲ, ರವಿ ಸರ್ ಸಾಂಗ್ ಕೇಳಿದ್ರೆ ಎಲ್ಲರಿಗೂ ಇಷ್ಟ ಆಗತ್ತೆ. ಅದಕ್ಕೆ ಇಲ್ಲಿ ಫಸ್ಟ್ ಸಾಂಗ್ ಯಾವ್ದಪ್ಪ ಅಂದ್ರೆ, ಕನ್ನಡದಲ್ಲಿ ಒಬ್ಬ ವ್ಯಕ್ತಿ ಬಂದು ಸಖತ್ ಕಿರಿಕ್ ಮಾಡ್ತಾ ಇದ್ರು. ಯಾರು? ಛೋಟಾ ಭೀಮಾ. ಏನ್ ಇಷ್ಟ ಬಂದು ನಂಗೆ ಹೆಸರು ಹೇಳ್ತಿರೋದು. ವಿ ಲವ್ ಯು ಕತಾರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗೋಣ.